ನಮಸ್ಕಾರ ಕರ್ನಾಟಕ, ನಮಸ್ಕಾರ ನನ್ನ ಎಲ್ಲ ಆಟೋ ಚಾಲಕರಿಗೆ, ನಮಸ್ಕಾರ ನನ್ನ ಎಲ್ಲ ಚಾಲಕರಿಗೆ. ಏನು ಚಾಲಕರಿಗೆ ತೊಂದರೆ ಆಗ್ತಾ ಇದೆ, ಹೇಗೆ ತೊಂದರೆ ಆಗ್ತಾ ಇದೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ. ಓಕೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಮಾಡೋ ಉದ್ದೇಶ ಚಾಲಕರಿಗೆ ಏನು ತೊಂದರೆ ಆಗ್ತಾ ಇದೆ ಅದಕ್ಕೆ ಸೊಲ್ಯೂಷನ್ ಹುಡ್ಕೋಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ನಾನು ನಿಮ್ಮ ಹತ್ರ ಬರ್ತೀನಿ, ಏನು ತೊಂದರೆ ಆಗ್ತಾ ಇದೆ ಅಂತ ಡಿಸ್ಕಷನ್ ಮಾಡೋಣ, ಅದ್ರ ಬಗ್ಗೆ ಸೊಲ್ಯೂಷನ್ ಹುಡ್ಕೋಣ, ಅದಕ್ಕೇನು ಮಾಡ್ಬೋದು ಆಲ್ಟರ್ನೇಟ್ ಆಗಿ ಅದನ್ನು ಹುಡ್ಕೋಕ್ಕೋಸ್ಕರ ಈ ವಿಡಿಯೋ ಮಾಡೋ ಉದ್ದೇಶ. ಆಯಿತಾ. ನನ್ನ ಹೆಸರು ನಯಾಜ್ ಅಂತ, ನಾನೊಬ್ಬ ಆಟೋ ಚಾಲಕ. ಸದ್ಯಕ್ಕೆ ನಾನೇ ಆಟೋ ತೊಗೊಂಡು ಆಟೋ ಓಡಿಸ್ತಾ ಇದ್ದೀನಿ. ಆದರೆ ಓದಿರೋದು ಲ್ಯಾಬ್ ಟೆಕ್ನಿಷಿಯನ್ ಕೆಲಸ ಬಿಟ್ಟು ಆಲ್ರೆಡಿ 3 ಇಯರ್ಸಿಂದ ಆಟೋ ಓಡಿಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇದರಲ್ಲಿ ಭಾಳ ತೊಂದರೆ ಆಗ್ತಾಯಿದೆ ಅನ್ನೋ ಉದ್ದೇಶಕ್ಕೋಸ್ಕರ, ನೆಕ್ಸ್ಟ್ ಇದರಲ್ಲಿ ಒಂದು ಫ್ಯೂಚರ್ ಮಾಡಬೇಕು ಅನ್ನೋಕ್ಕೋಸ್ಕರನೇ ಇದರಲ್ಲಿ ನಾನು ಆಟೋ ಓಡಿಸ್ತಾ ಇದ್ದೀನಿ ಸದ್ಯಕ್ಕೆ. ಆಯಿತಾ. ನಂದು ಇಂಟ್ರೊಡಕ್ಷನ್ ಆಯಿತು. ಇವಾಗ ಏನು ತೊಂದರೆ ಆಗ್ತಾಯಿದೆ ನಮ್ಗೆ ಬರ್ತಾ ಇರೋದು ಬಾಡಿಗೆಗಳು ನೋಡ್ತಾ ಇದ್ದೀರಾ, ಯಾವ ಅವರ್ಸಲ್ಲಿ ಬರ್ತಾ ಇದೆ? ಬರೀ ಪೀಕ್ ಅವರ್ಸಲ್ಲಿ ಮಾತ್ರ ಬಾಡಿಗೆ ಬರುತ್ತೆ. ಕರೆಕ್ಟಾ? ಪೀಕ್ ಅವರ್ಸಲ್ಲಿ ಮಾತ್ರ ಬಾಡಿಗೆ ಬರುತ್ತೆ, ಬೇರೆ ಟೈಮಲ್ಲಿ ಬಾಡಿಗೆ ಇರಲ್ಲ. ಏನಕ್ಕೆ ಬಾಡಿಗೆ ಇರಲ್ಲ? ಬರೀ ಪೀಕ್ ಅವರ್ಸಲ್ಲಿ ಏನಕ್ಕೆ ಬಾಡಿಗೆ ಇರುತ್ತೆ? ಏನಕ್ಕೆ ಬರೀ ಪೀಕ್ ಅವರ್ಸಲ್ಲಿ ಬಾಡಿಗೆ ಇರುತ್ತೆ, ಬೇರೆ ಟೈಮಲ್ಲಿ ಬಾಡಿಗೆ ಇರಲ್ಲ? ಗೊತ್ತಿದೆಯಾ ನಿಮಗೆಲ್ಲ? ಗೊತ್ತಿದೆ. 90% ಎಲ್ಲ ಡ್ರೈವರ್ಸಿಗೂ ಗೊತ್ತಿದೆ ಏನಾಗ್ತಾ ಇದೆ ಅಂತ. ಆಯಿತಾ. ನಾನು ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು ಇವಾಗ ಆಟೋದಿಂದ ಹಾಗೂ ಕ್ಯಾಬ್ ಡ್ರೈವರ್ಗಳಿಂದ. ಆಯಿತಾ. ಕ್ಯಾಬ್ ಡ್ರೈವರ್ಗಳು ಹಾಗೂ ಆಟೋ ಡ್ರೈವರ್ಗಳಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು ಆಟೋ ಡ್ರೈವರ್ಗಳಿಂದ. ಏನಕ್ಕೆ ಆಟೋ ಡ್ರೈವರ್ಗಳಿಂದ ಅಂದರೆ, ನಮ್ಮ ಬೇಸಿಕ್ ಸ್ಟಾರ್ಟ್ ಆಗೋದೇ ಆಟೋಯಿಂದ. ಅದಕ್ಕೋಸ್ಕರ ಬೇಸಿಕ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಆಟೋದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ ಫ್ಯೂಚರ್ ಎಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಚಾಲಕರಿದ್ದಾರೆ ಅಲ್ಲಿವರೆಗೂ ತಲುಪೋದು ನಮ್ಮ ಗುರಿ. ಎಲ್ಲ ಫೀಲ್ಡಲ್ಲೂ, ಈವನ್ ಗೂಡ್ಸ್ ಫೀಲ್ಡಲ್ಲೂ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ. ಅಲ್ಲಿವರೆಗೂ ನಾವು ತಲುಪಬೇಕಂತ ಈ ನಮ್ಮ ಚಾಲಕ ಚಾನಲ್ ಅಂತ ಓಪನ್ ಮಾಡ್ತಾ ಇರೋದು, ನಮ್ಮ ಚಾಲಕ ಚಾನಲನ್ನು ಕ್ರಿಯೇಟ್ ಮಾಡಿರೋದು. ಆಯಿತಾ. ನಮ್ಮ ಚಾಲಕ. ಆಯಿತಾ. ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಏನಕ್ಕೆ ನಮ್ಮ ಚಾಲಕ ಅಂದರೆ, ನಮ್ಮ ಚಾಲಕ ನೀವೆಲ್ರಿಗೂ ಒಂದು ಗೊತ್ತಿದೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಆಯಿತಾ. ಏನಕ್ಕೆ ನಮಗೆ ಪೀಕ್ ಅವರ್ಸಲ್ಲಿ, ಇವಾಗ ಪೀಕ್ ಅವರ್ಸಲ್ಲಿ ಮಾತ್ರ ಏನಕ್ಕೆ ಬಾಡಿಗೆ ಬರ್ತಾ ಇದೆ, ಬೇರೆ ಟೈಮಲ್ಲಿ ಏನಕ್ಕೆ ಬಾಡಿಗೆ ಬರ್ತಾ ಇಲ್ಲ? ಪೀಕ್ ಅವರ್ಸಲ್ಲಿ ಮಾತ್ರ ಬಾಡಿಗೆ ಬರುತ್ತೆ, ಬೇರೆ ಅವರ್ಸಲ್ಲಿ ಬಾಡಿಗೆನೇ ಬರಲ್ಲ. ಫಸ್ಟ್ ಆಫ್ ಆಲ್ ಏನಂದರೆ, ಅವ್ರದ್ದೇ ಕಂಪ್ನಿಗಳದ ಆಟೋಗಳಿದ್ದಾವೆ, ಅವ್ರದ್ದೇ ಕಂಪ್ನಿ ಆಟೋ ಇದ್ದಾವೆ, ಅವ್ರದ್ದೇ ಕಂಪ್ನಿ ಕ್ಯಾಬ್ಗಳಿದ್ದಾವೆ. ಫಸ್ಟ್ ಅವ್ರದ್ದೇ ಕಂಪ್ನಿ ಕ್ಯಾಬ್, ಆಟೋ ಮತ್ತು ಟೂ ವೀಲರ್ನ ನಾವು ಸ್ಟಾಪ್ ಮಾಡೋಕ್ಕಾಗಲಿಲ್ಲ. ಎಷ್ಟು ಜನಕ್ಕೆ ಅಂತ ಓಡಿಸೋಕ್ಕಾಗಲಿಲ್ಲ. ಲಾಸ್ಟಿಗೆ ಇವತ್ತು ಟೂ ವೀಲರ್ ಓಡ್ತಾನೆ ಇದೆ. ಹೈಕೋರ್ಟ್ ಆದೇಶ ಇದೆ, ಆದರೂ ಓಡ್ತಾ ಇದೆ ಟೂ ವೀಲರ್. ಅದಕ್ಕೆ ಸ್ಟಾಪ್ ಮಾಡೋಕ್ಕೆ ಆಗಲಿಲ್ಲ. ಆಯಿತಾ. ಇವಾಗ ಫಸ್ಟ್ ನಮಗೆ ಪೀಕ್ ಅವರ್ಸಲ್ಲಿ ಬಾಡಿಗೆ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಪೀಕ್ ಅವರ್ಸಲ್ಲಿ ಮಾತ್ರ ಏನಕ್ಕೆ ಬಾಡಿಗೆ ಬರುತ್ತೆ ಅಂದರೆ, ಈವನ್ ನಾವು ಅವ್ರದ್ದೇ ಕಂಪ್ನಿಗಳ ಆಟೋ ಇದ್ದಾವೆ, ಅವ್ರಿಗೆ ಬಾಡಿಗೆ ಕೊಡಲಿಲ್ಲ ಅಂದರೆ ಅವ್ರು ಕಮಿಷನ್ ಕೊಡಲ್ಲ. ಅವ್ರಿಗೆ ಕರೆಕ್ಟಾಗಿ ಇದ್ಕೊಳ್ಳಿಲ್ಲ ಅಂದರೆ, ಬಾಡಿಗೆ ಕೊಡಲಿಲ್ಲ ಅಂದರೆ ಅವರು ಡೈಲಿ ವೇಜಸ್ ಏನಿದೆ ಅದು ಕೊಡಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ ಕಂಪ್ನಿಯವರೆಲ್ಲ, ಏನು ಮಾಡ್ತಾ ಇದ್ದಾರೆ ಅಂದರೆ, ಫಸ್ಟ್ ಬಾಡಿಗೆ, ಫಸ್ಟ್ ರಿಕ್ವೆಸ್ಟ್ ಏನು ಬರುತ್ತೆ, ಫಸ್ಟ್ ರೈಡ್ ರಿಕ್ವೆಸ್ಟ್ ಹೋಗೋದೇ ಅವ್ರ ಗಾಡಿಗಳಿಗೆ ಮಾತ್ರ. ಬೇರೆ ಗಾಡಿಗಳಿಗೆ ನಾವು ಸ್ವಂತ ಬಂಡವಾಳ ಹಾಕಿದೀವಲ್ಲ, ಅದಕ್ಕೋಸ್ಕರ ನಮ್ಮ ಗಾಡಿಗಳಿಗೆ ಫಸ್ಟ್ ರಿಕ್ವೆಸ್ಟ್ ಕೊಡಲ್ಲ ಅವರು. ನೆಕ್ಸ್ಟ್ ಬರೋದೇ ಟೂ ವೀಲರ್. ಕಡಿಮೆ ರೇಟಲ್ಲಿ ಸಿಂಗಲ್ ಇದ್ರೆ ಏನು ಮಾಡ್ತಾರೆ, ಟೂ ವೀಲರ್ ಹೋಗ್ತಾರೆ. ಆಯಿತಾ. ಎಲ್ಲಾದರೂ ಡಬಲ್ ಇದ್ರೆ ಮಾತ್ರ ಆಟೋದಲ್ಲಿ ಬರ್ತಾರೆ. ಇನ್ ಕೇಸ್ ಪೀಕ್ ಅವರ್ಸಲ್ಲಿ ಏನಕ್ಕೆ ಸಿಂಗಲ್ ಆಗಿ ಬರ್ತಾರೆ ಅಂದರೆ, ಪೀಕ್ ಅವರ್ಸಲ್ಲಿ ಮಾತ್ರ ನಮಗೆ ಬಾಡಿಗೆ ಬರುತ್ತೆ, ಬೇರೆ ಅವರ್ಸಲ್ಲಿ ಬಾಡಿಗೆ ಬರಲ್ಲ. ಪೀಕ್ ಅವರಲ್ಲಿ ಅವ್ರ ಗಾಡಿಗಳು ಬ್ಯುಸಿ ಇರ್ತಾವಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾರೆ, ಆ ಬಾಡಿಗೆಗಳನ್ನ ನಿಮಗೆ ಕೊಡ್ತಾರೆ. ಕರೆಕ್ಟಾ. ಪೀಕ್ ಅವರ್ಸಲ್ಲಿ ಏನು ಬಾಡಿಗೆ ಇರುತ್ತೆ ಅದು ಬಾಡಿಗೆ ಮಾತ್ರ ನಮಗೆ ಬರ್ತವೆ, ಬೇರೆ ಟೈಮಲ್ಲಿ ರಿಕ್ವೆಸ್ಟೇ ಬರಲ್ಲ. ನನ್ನ ಜೊತೆನೇ ಆಯಿತು. ಏನಾಯಿತು, ನಾನು ಹೆಬ್ಬಾಳಲ್ಲಿ ನಿಂತಿದ್ದೀನಿ. ಹೆಬ್ಬಾಳಲ್ಲಿ ನಾವು ಒಂದು 4 ಫ್ರೆಂಡ್ಸ್ ನಿಂತಿದ್ವಿ. ಹೆಬ್ಬಾಳಲ್ಲಿ ನಿಂತಿದ್ವಿ. ಒಂದು 534 ರೂಪೀಸ್ ಬಾಡಿಗೆ ಬಂತು. ಎಲ್ಲಿಗೆ?
ಹೊಸಕೋಟೆಗೆ 534 rupees ಬಾಡಿಗೆ ಬಂತು ಹೊಸಕೋಟೆಗೆ. ಮಾರ್ನಿಂಗ್ 4:30 AM ನಲ್ಲಿ, ಬೆಳಗ್ಗೆ 4:30 ಇಲ್ಲಿ ಒಂದು ರಿಕ್ವೆಸ್ಟ್ ಬಂತು. 534 ಪ್ಲಸ್ 1.5 ಚಾರ್ಜಸ್ ಏನಿದೆ ಅದು ಒಂದು ರಿಕ್ವೆಸ್ಟ್ ಬಂತು. ರಿಕ್ವೆಸ್ಟ್ ನಾನು ಅಕ್ಸೆಪ್ಟ್ ಮಾಡಕ್ ಹೋದ್ರೆ ನನಗೂ ಅಕ್ಸೆಪ್ಟ್ ಆಗಲಿಲ್ಲ. ಬೇರೆಯವ್ರು ನನ್ನ ಜೊತೆ 4 ಜನ ನಿಂತಿದ್ರಲ್ಲ ಅವ್ರಿಗೂ ರಿಕ್ವೆಸ್ಟ್ ಅಕ್ಸೆಪ್ಟ್ ಆಗಲಿಲ್ಲ. ಏನಕ್ಕೆ ರಿಕ್ವೆಸ್ಟ್ ಅಕ್ಸೆಪ್ಟ್ ಆಗಲಿಲ್ಲ? 0 meters ಅಲ್ಲಿ ಇದೆ. ಎಲ್ಲಿಂದ ಪಿಕಪ್? 0 meters ಅಲ್ಲಿ ಪಿಕಪ್ ಇದೆ. 0 meters ಅಲ್ಲಿ ಪಿಕಪ್ ಇದ್ರು ಅಕ್ಸೆಪ್ಟ್ ಆಗಲಿಲ್ಲ. ಅದೇ ಒಂದು 500 meters ಹಿಂದೆಯಿಂದ ನಾವು ನಿಂತ್ಕೊಂಡು ನೋಡ್ತಾ ಇದೀವಿ, ನನಗೂ ಅಕ್ಸೆಪ್ಟ್ ಆಗಲಿಲ್ಲ, ನಿನ್ಗೂ ಅಕ್ಸೆಪ್ಟ್ ಆಗಲಿಲ್ಲ, ಅವ್ರಿಗೂ ಅಕ್ಸೆಪ್ಟ್ ಆಗಲಿಲ್ಲ ಅಂತ ನೋಡ್ತಾ ಇದೀವಿ. ಒಂದು 500 meters ಇಂದ ಒಂದು ಆಟೋ ಬರುತ್ತೆ. ಆ ಆಟೋ ಬಂದು ಅವರಿಗೆ ಪಿಕಪ್ ಮಾಡುತ್ತೆ. 500 meters ಅಲ್ಲಿ ಇದ್ದವನ್ಗೆ ಪಿಕಪ್ ಆರ್ಡರ್ ಹೇಗೆ ಹೋಯ್ತು? ಏನಕ್ಕೆ ಹೋಯ್ತು? ಫಸ್ಟ್ ಹೋಗೋದೇ ಅವ್ರ ಗಾಡಿಗೆ ಸ್ವಾಮಿ, ರಿಕ್ವೆಸ್ಟ್ ಹೋಗೋದೇ ಅವ್ರ ಗಾಡಿಗೆ. 500 meters ಇಂದ 1 kilometer ಓಡಾಡಿ ಇದ್ರು ಅವ್ನಿಗೆ ಪಿಕಪ್ ಫಸ್ಟ್ ಅವ್ರಿಗೆ ಹೋಗುತ್ತೆ. ನಾವಿಲ್ಲಿ ಖಾಲಿ ನಿಂತಿದ್ದವ್ರು ರಾತ್ರಿ ಎಲ್ಲ ಖಾಲಿ ನಿಂತಿದೀವಿ, ಖಾಲಿನೇ ನಿಂತಿದೀವಿ, ನಮ್ಗೆ ಒಂದು ರಿಕ್ವೆಸ್ಟ್ ಇಲ್ಲ. ಬನ್ನಿ ನೈಟ್ ಶಿಫ್ಟ್ ಮಾಡಿ, ಡೇ ಶಿಫ್ಟ್ ಮಾಡಿ, ನಿಮ್ಗೆ ಅಕಾಮಿಡೇಷನ್ ಕೊಡ್ತೀನಿ, ನಿಮ್ಗೆ ಅದ್ ಕೊಡ್ತೀನಿ, ನಿಮ್ಗೆ ಇರಕ್ ಜಾಗ ಕೊಡ್ತೀನಿ ಅಂತ ಎಲ್ಲ ಹೇಳಿ ಸೇರಿಸ್ಕೊತಾ ಇದಾರೆ. ಆಯ್ತಾ? ಹೊರ ರಾಜ್ಯದವ್ರನ್ನ ನಾವು ಎಷ್ಟೋ ಜನಕ್ಕೆ ಇದ್ ಮಾಡಿ ಗಾಡಿ ಕಿತ್ಕೊಂಡು ಅದ್ ಮಾಡಿದ್ವಿ, ಇದ್ ಮಾಡಿದ್ವಿ, ಸ್ಟಾಪ್ ಮಾಡಕ್ ಆಯ್ತಾ? ಆಗ್ಲಿಲ್ಲ. ಡೈರೆಕ್ಟ್ ಕಂಪ್ನಿ ಕಡೆಯಿಂದ ಹೈರ್ ಮಾಡ್ತಾ ಇದಾರೆ ಅವ್ರಿಗೆ. ಇವತ್ತು ನೋಡ್ತಾ ಇದ್ದೀರಾ ನಿಮ್ಮ ಅಕ್ಕಪಕ್ಕ ಎಷ್ಟು ಜನ ಇದ್ದಾರೆ, ಎಷ್ಟು ಡ್ರೈವರ್ಗಳು ಓಡಿಸ್ತಾ ಇದಾರೆ ಗೊತ್ತಾ ನಿಮ್ಗೆ? ಎಲ್ಲ ಹೊರ ರಾಜ್ಯದವರು. ಅವ್ರ ಗಾಡಿಗಳು ಓಡಿಸ್ತಾ ಇರೋದೇ ಹೊರ ರಾಜ್ಯದವರು. ನೀವು ಓಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಹೊರ ರಾಜ್ಯದವ್ರಿಗೆ ಕರ್ಕೊಂಬಂದು ಓಡಿಸ್ತೀನಿ ಅಂತ ಇದ್ದಾರೆ. ಮತ್ತೆ ನಾವೇನಕ್ಕೆ ಸ್ವಂತ ಬಂಡವಾಳ ಆಗ್ಬೇಕು? ನಾವೇನಕ್ಕೆ ಕರ್ನಾಟಕದಲ್ಲಿ ಇರ್ಬೇಕು? ಕರ್ನಾಟಕದಲ್ಲಿದ್ದೆ ನಾವು ಇಷ್ಟೆಲ್ಲ ಮಾಡಿ, ನಾವು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ನಮ್ಗೆ ಇವತ್ತು ಕರ್ನಾಟಕದಲ್ಲಿ ಇರಕ್ಕೆ ಜಾಗ ಇಲ್ದಂಗೆ ಆಗ್ಬಿಟ್ಟಿದೆ. ಆಯ್ತಾ? ಕರ್ನಾಟಕದಲ್ಲಿ ಇದ್ದಿ, ಕರ್ನಾಟಕದಲ್ಲಿ ಹುಟ್ಟಿ, ನಮ್ಗೆ ಕರ್ನಾಟಕದಲ್ಲಿ ಇದು ಮಾಡಿ ಬೆಳೆದಿ ನಾವು ಇವತ್ತು ಕರ್ನಾಟಕದಲ್ಲಿ ನಮ್ಗೆ ಕನ್ನಡಿಗರಿಗೆ ಜಾಗ ಇದ್ದಂಗೆ ಆಗ್ತಾ ಇದೆ. ಅದಕ್ಕೋಸ್ಕರ ಇದಕ್ಕೆ ಒಂದು ಸೊಲ್ಯೂಷನ್ ಹುಡುಕ್ಬೇಕು, ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಚಾನಲ್ ಮಾಡ್ತಾ ಇರೋದು. ಈ ಚಾನಲ್ ಉದ್ದೇಶನ ಏನಂದ್ರೆ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅದೆಲ್ಲ ನಿಮ್ ಜೊತೆ ಬಂದು ಡಿಸ್ಕಷನ್ ಮಾಡ್ತೀನಿ. ಇದಕ್ಕೆಲ್ಲ ಒಂದು ಪರಿಹಾರ ಹುಡುಕ್ಬೇಕು ಅನ್ನೋಕ್ಕೋಸ್ಕರನೇ ಇದು ನಮ್ಮ ಚಾಲಕ ಅಂತ ಒಂದು ಚಾನಲ್ ಕ್ರಿಯೇಟ್ ಮಾಡಿರೋದು. ಮತ್ತೆ ನಮ್ಮ ಚಾನಲ್ ಅಲ್ಲಿ ಇಂದ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿಸ್ತಾ ಇದೀವಿ. ನಮ್ಮ ಕಡೆಯಿಂದ ಒಂದು ಆ್ಯಪ್ ಇದ್ ಮಾಡ್ಬೇಕಂತ ಇದೀವಿ. ನೀವೆಲ್ಲ ಸೇರ್ಕೊಂಡು ನನ್ನ ಜೊತೆ ನಿಂತ್ಕೊಂಡ್ರೆ ಇದಕ್ಕೆ ಒಂದು ಕರ್ನಾಟಕ ನಮ್ಮ ಚಾಲಕ ಆ್ಯಪ್ ಅಂತ ಒಂದು ಕ್ರಿಯೇಟ್ ಮಾಡೋಣ, ಒಂದು ಇತಿಹಾಸ ಸೃಷ್ಟಿಸೋಣ. ನಮ್ಮ ಕರ್ನಾಟಕ ಡ್ರೈವರ್ಗಳು ನಮ್ಮ ಜೊತೆ ಸೇರ್ಕೊಳ್ಳಿ, ಒಂದು ಇತಿಹಾಸವನ್ನ ಸೃಷ್ಟಿಸ್ಬೇಕು ಅಂತಾನೆ ಈ ಚಾನಲ್ ಕ್ರಿಯೇಟ್ ಮಾಡಿರೋದು. ನಮಸ್ಕಾರ, ಧನ್ಯವಾದಗಳು.